ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬುಧವಾರದ ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕಿದೆ. ಹುಬ್ಳಿಗೆ ಹೋಗಿದ್ದೆ ನಾನು ಅಮಾವಾಸ್ಯೆ ಪೂಜೆಗೆ ಅಂತಂದ್ಬಿಟ್ಟು. ಹಾಗಾಗಿ ಬಟ್ಟೆ ಎಲ್ಲ ಬಂದ ತಕ್ಷಣ ವಾಶ್ ಮಾಡಾಕಿ, ಹಾಗೆಯೇ ಸೀಬೆಕಾಯಿ ಎಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ತಗೊಂಡು ಅದನ್ನು ನೋಡಿ ಎಷ್ಟೊಂದು ಇರುವೆಗಳಿದೆ ಗೊತ್ತಾ ತೊಟ್ಟಲ್ಲಿ. ಅದನ್ನೆಲ್ಲ ನೀಟಾಗಿ ಒದ್ರಿ ಇಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವೀಡಿಯೋ ಶುರು ಮಾಡೋಣ. ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹೊಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ನಿಜವಾಗ್ಲೂ 2 ದಿನದಿಂದ ನಿದ್ರೆ ಇಲ್ಲ, ಸಿಕ್ಕಾಪಟ್ಟೆ ಬೆನ್ನು ನೋವು ಬರ್ತಾಯಿದೆ. ಸದ್ಯ ತಿಂಡಿನೂ ಬೇಡ ಏನೂ ಬೇಡ, ದೇವರು ದೀಪ ಹಚ್ಚಿ ಮಲಗಿದ್ರೆ ಸಾಕು ಅನ್ನೋಂಗಾಗಿತ್ತು. ಹಾಗಾಗಿ ಬೇಗನೆ ದೇವರು ದೀಪ ಹಚ್ಚಿ ಕೆಲಸನ ಶುರು ಮಾಡ್ಕೊಳ್ತಾ ಇದ್ದೀನಿ. ಈ ಬೆಲ್ಲದ ಆರತಿ ಮಾಡೋದು ಹೇಗೆ ಅಂತ ಕೇಳಿದರೆ, ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ ನಾನು ಹೇಗೆ ಬೆಲ್ಲದ ಆರತಿ ಮಾಡ್ತೀನಿ ಅಂತ. ರಾಯರಿಗಾಗಿರ್ಬೋದು, ಸದಾನಂದ ಮಹಾರಾಜರಿಗಾಗಿರ್ಬೋದು, ನೀವು ಯಾವ ದೇವರನ್ನ ನಂಬಿರ್ತೀರ ಆ ದೇವರು ಎಲ್ಲ ದೇವ್ರಿಗೂ, ಹೆಣ್ಣು ದೇವರಾಗಲಿ ಗಂಡು ದೇವರಿಗಾಗಿರಲಿ ಮಾಡಿ ಖಂಡಿತ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ವಿಭೂತಿ, ಅದು ಸದಾನಂದ ಮಹಾರಾಜರದು. ಇದು ಅರಿಶಿನ ಕುಂಕುಮ BC ರೋಡ್ ವನದುರ್ಗ ದೇವಿದು. ಈ ಅರಿಶಿನ ಡೈಲಿ ಬಾಯಿಗೆ ಹಾಕ್ಕೊಳ್ಬೇಕು. ನೀರೊಳಗಡೆ ಮಿಕ್ಸ್ ಬೇಕಾದ್ರೆ ಮಾಡ್ಕೊ ಕುಡಿಬೋದು, ಇಲ್ಲ ಹಾಲಿಗೆ ಬೇಕಾದ್ರೂ ಹಾಕ್ಕೊಂಡು ಕುಡಿಬೋದು. ಯಾವುದಾದ್ರು ರೂಪದಲ್ಲಿ ಹೊಟ್ಟೆಗೆ ಸೇರಿದ್ರೆ ತುಂಬ ಒಳ್ಳೆಯದು. ಏನಾದರೂ ತೊಂದರೆಗಳಿದ್ದರೆ ಅವರನ್ನೇ ಕೊಡ್ತಾರೆ ಅರಿಶಿನ ನೀವು ಹೊಟ್ಟೆಗೆ ಸೇವನೆ ಮಾಡಿ ಅಂತಂದ್ಬಿಟ್ಟು. ಬನ್ನಿ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಿದ್ದಾಯಿತು. ನೈವೇದ್ಯಕ್ಕೆ ಇವತ್ತೇನು ಮಾಡಲೇ ಇಲ್ಲ ನಾನು ದೇವರಿಗೆ. ಭಗವಂತ ನಿನ್ನಿಚ್ಛೆ ಕಣಪ್ಪ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತಂದ್ಬಿಟ್ಟು 7 ಗಂಟೆ 7:10 ಪೂಜೆ ಎಲ್ಲ ಮುಗಿಸ್ಬಿಟ್ಟೆ. ಆಲ್ಮೋಸ್ಟ್ ಅಲ್ಲೆಲ್ಲ ಮನೆ ಕೆಲಸ ಎಲ್ಲ ಮುಗಿಸಾಯಿತು. ನನಗೆ ತಿಂಡಿ ಮಾಡೋಕ್ಕೂ ಸಹ ಶಕ್ತಿ ಇರಲಿಲ್ಲ. ಹಾಗಾಗಿ ಫಸ್ಟು ಹೋಟೆಲಿಂದ ಬಾತ್ ಕಟ್ಟಿಸ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು 2 ಬಾತ್ ಕಟ್ಟಿಸ್ಕೊಂಬಂದರು. ಅದು 2 ಪ್ಲೇಟು ಅಂತ ಹೇಳಿದ್ರೆ 4 ಜನ ತಿಂದ್ವಿ, ಅಷ್ಟೊಂದು ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಕೂಡ. ಇವತ್ತು ಮಂಗಳಾರತಿ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನಂಬ್ತೀರ ದೇವರುಗಳನ್ನ? ಪ್ರಪಂಚದಲ್ಲಿ ನನ್ನ ಮನೆ ದೇವರು ಅಂತನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ, ಹೌದಲ್ವಾ? ಹಿಂದೂ ಆಗಿರಲಿ, ಮುಸ್ಲಿಮ್ಸ್ ಆಗಿರಲಿ, ಕ್ರೈಸ್ತ ಆಗಿರಲಿ, ಅವ್ರವ್ರ ದೇವರು ಅವ್ರವ್ರಿಗೆ ಹೆಚ್ಚು. ಪ್ರತಿಯೊಬ್ಬರು ಮನುಷ್ಯರಿಗೂ ಅವರು ನಂಬಿರೋ ಅವ್ರ ಮನೆತನದಲ್ಲಿ ಇರುವಂತಹ ಒಂದು ದೇವರಾದರೆ, ನಮಗೆ ಇಷ್ಟ ದೈವ ಯಾವ್ದಾರ ಒಂದು ಇದ್ದೇ ಇರುತ್ತೆ. ಅದು ಹೆಣ್ಣು ದೇವರಾಗಿರಲಿ ಗಂಡು ದೇವರಾಗಿರಲಿ, ಯಾವ್ದಾರ ರೂಪದಲ್ಲಿ, ಹೌದಲ್ವಾ? ಈಗ ಕೊರಗಜ್ಜ ಆಗಿರ್ಬೋದು, ಯಾವುದೋ ಒಂದು ದೇವರು ನಂಬಿರ್ತೀವಿ. ಸದಾನಂದ ಮಹಾರಾಜ ಆಗಿರ್ಬೋದು, ರಾಘವೇಂದ್ರ ರಾಯರಾಗಿರ್ಬೋದು, ಯಾರಾದರೂ ಒಂದು ದೇವರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ನಮಗೆ. ಪ್ರತಿಯೊಬ್ಬರಿಗೂ ಇದ್ದೇ ಇರ್ತಾರೆ. ಅದರಲ್ಲೂ ನಮ್ಮ ಹಿಂದೂಗಳಲ್ಲಂತೂ ಕಂಪಲ್ಸರಿಯಾಗಿ ಮನೆ ದೇವರು ಇರೋದಾದರೆ ಅದ್ರ ಜೊತೆಗೆ ಇನ್ನೊಂದು ದೇವರು ನಮಗೆ ಇಷ್ಟ ದೈವ ಅಂತ ಇದ್ದೇ ಇರುತ್ತೆ. ದೇವರು ಒಂದು ರೀತಿಯಾಗಿ ನಮಗೆ ಸಹಾಯನ ಮಾಡಿದ್ರೆ, ನಮಗಿಷ್ಟ ದೈವ ಅದಕ್ಕಿಂತ ಹೆಚ್ಚಾಗಿ ಸಹಾಯ ಮಾಡುತ್ತೆ. ನಮಗೆ ಇಷ್ಟ ದೈವ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಒಂದು ವಿನಂತಿ, ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಈ ವಿಚಾರದಲ್ಲಿ ನಾನು PhD ಮಾಡಿಲ್ಲ, ಹಾಗಂತ ದಡ್ಡಿನೂ ಅಲ್ಲ. ನಮಗಿಷ್ಟ ದೈವ ಅಂತಂದರೆ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ತುಂಬ ನಂಬಿರ್ತೀವಿ. ನಮ್ಮ ಮನೆ ದೇವ್ರುಗಳಿಗೂ ಹೇಳ್ಕೊಳಕ್ಕಾಗದೇ ಇರೋವಂಥ ನೋವುಗಳನ್ನು ನಮ್ಮ ಇಷ್ಟ ದೈವಕ್ಕೆ ನಾವು ಹೇಳ್ಕೊಬೋದು. ಎಲ್ಲ ದೇವರು ಎಲ್ಲರಿಗೂ ಕೈ ಹಿಡಿಯೋದಿಲ್ಲ. ಯಾರ ದೇವರನ್ನೋ ಯಾವ ಗುರುಗಳನ್ನು ದಯವಿಟ್ಟು ಯಾರಿಗೂ ಹಂಗಿಸೋದಕ್ಕೆ ಹೋಗಬೇಡಿ. ನಿನ್ನ ಗುರು ಇವರು, ನಿನ್ನ ಗುರು ಏನು ಮಾಡ್ತಾ ಇದ್ದಾರೆ, ನಮ್ಗೆ ಒಳ್ಳೇದು ಮಾಡಲಿಲ್ಲ ನಿಮ್ಮ ಗುರು, ನಿಮ್ಮ ದೇವಸ್ಥಾನಕ್ಕೆ ಬಂದರೆ ನಮ್ಗೆ ಒಳ್ಳೇದಾಗೋದಿಲ್ಲ, ಇಂಥ ದೇವಸ್ಥಾನಕ್ಕೆ ಹೋದರೆ ಮಾತ್ರ ಒಳ್ಳೇದಾಗುತ್ತೆ, ನಿಮ್ಮ ದೇವಸ್ಥಾನಕ್ಕೆ ಬಂದರೆ ಆಗೋದಿಲ್ಲ, ನಿಮ್ಮ ದೇವ್ರ ಕೈ ಹಿಡಿಲಿಲ್ಲ, ಈ ಕೆಲವೊಂದು ಮಾತುಗಳನ್ನು ಕೆಲವರು ಹಾಡ್ತಾರೆ. ಖಂಡಿತ ಹಾಡೋದಕ್ಕೆ ಹೋಗಬೇಡಿ. ಇವತ್ತು ನಾವು ಒಂದು ದೇವರ ಪ್ರಸಾದವನ್ನು ನಾವು ತಿಂತಾ ಇದ್ದೀವಿ, ಒಂದು ದೇವರನ್ನ ನೆನೆಸ್ಕೊಳ್ತಾ ಇದ್ದೀವಿ, ಒಂದು ದೇವಸ್ಥಾನಕ್ಕೆ ಕಾಲಿಟ್ಟಿದ್ದೀವಿ ಅಂತಂದರೆ ಪೂರ್ವಜನ್ಮದ ಪುಣ್ಯ, ನಮ್ಮ ತಂದೆ ತಾಯಿಗಳ ಒಂದು ಫಲ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ದೇವರ ಕೈ ಹಿಡ್ದಿಲ್ಲ ಅಂತಂದರೆ ನಮ್ಮ ಕರ್ಮದ ಫಲನೇ ಇರ್ಬೋದಲ್ವಾ? ಅಥವಾ ನಮ್ಮ ಗುರು ಅಂತಂದರೆ, ಒಬ್ಬ ದೇವರನ್ನ ನಂಬಿದ್ದೀವಿ ಅಂತಂದರೆ ಸಂಪೂರ್ಣ ನಂಬಿಡಬೇಕು, ಅನುಮಾನ ಅಂತ ಪಡಬಾರ್ದು. ಯಾವತ್ತು ನಾವು ಅನುಮಾನ ಪಡ್ತೀವೋ ಅವತ್ತಿಗೆ 108 ಪ್ರಶ್ನೆಗಳು ಹುಟ್ಟಾಕೊಳ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ಗುರುನಾಗಲಿ, ಯಾವುದೇ ದೇವರಾಗಲಿ, ಯಾವುದೇ ದೈವವಾಗಲಿ, ಒಂದು ದೇವ ಆಗಲಿ ದೇವಿ ಆಗಲಿ ನಂಬಿದ್ರೆ ಪ್ರಶ್ನೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಆ ಗುರು ಹಳ್ಳಕ್ಕೆ ಬೀಳು ಅಂತಂದರೆ ಬೀಳ್ತಾ ಇರಬೇಕಷ್ಟೇ, ಕಾಪಾಡ್ಕೊಳ್ಳೋದು ಅವ್ರಿಗೆ ಗೊತ್ತಿದೆ, ಹೌದಲ್ವಾ? ಹಾಗಾಗಿ ಎಲ್ಲ ದೇವರು, ಎಲ್ಲ ಒಂದು ನಂಬಿರ್ತಕ್ಕಂತಹ ಗುರುಗಳಾಗಿರಲಿ ಎಲ್ಲರಿಗೂ ಕೈ ಹಿಡಿಬೇಕಂತಿಲ್ಲ. ಈಗ ನಮ್ಮ ವರದಳ್ಳಿರುವಂತಹ ಶ್ರೀಧರ ಸ್ವಾಮಿಗಳು, ಕೆಲವರು ಅವ್ರನ್ನ ತುಂಬ ನಂಬಿ ಕೈ ಮುಗಿತಾರೆ. ಇನ್ನು ಕೆಲವರಿಗೆ ನಾನು ಎಷ್ಟೋ ಸಲ ಹೋಗಿದ್ದೀನಿ, ನನಗೆ ದೇವರು ನನಗೆ ಕೈ ಹಿಡಿಲಿಲ್ಲ, ಏನೋ ನನಗೆ ಇನ್ನೊಂದು ದೈವದ ಒಂದು ಆಶೀರ್ವಾದ ಇದೆ ಏನೋ ಅಂದ್ಕೊಂಡು ಸುಮ್ಮನೆ ಆಗಬೇಕು. ಇನ್ಯಾರಿದ್ದಾರೆ ಅಂತ ಅವರೇ ದಾರಿ ತೋರಿಸ್ತಾರೆ. ಒಳ್ಳೇದಾಗಿಲ್ಲ ಅಂತ ಬಿಡೋದಲ್ಲ, ಕೇಳ್ಕೊಳ್ಳಿ. ಒಂದು ಕಡೆ ಒಳ್ಳೇದಾಗಿಲ್ಲ ಅಂದರೆ ಯಾವ ದೇವರ ಹತ್ರ ಹೋಗಬೇಕು? ನನ್ನ ಋಣ ಎಲ್ಲಿದೆ ಹೇಳು?
ನಾನು ಅವ್ರ ಭಕ್ತನಾಗಿರಬೇಕು ಅಂತ ಕೇಳ್ಕೊಳ್ಳಿ. ಯಾಕೆಂದರೆ ನಾನು ಆಗಲೇ ಹೇಳಿದ್ದೀನಿ, ಇದ್ರಲ್ಲಿ ನಾನು ಯಾವ PhDನೂ ಮಾಡಿಲ್ಲ. ಯಾರನ್ನು ಹೀಯಾಳಿಸೋದಕ್ಕೆ ಹೋಗಬೇಡಿ, ಹಂಗ್ಸೋದಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಮಾತುಗಳನ್ನ ಹೇಗೆ ಬೇಕಾದ್ರೂ ಮಾತಾಡ್ಬೋದು, ಹೆಂಗೆ ಬೇಕಾದರೂ ಮಾತಾಡ್ಬೋದು. ಒಂದು ಸಲ ನಾವು ನಿಮ್ಮ ಗುರು, ನನ್ನ ಗುರು ಅಂತ ಹೋದಾಗ ನಮಗೆ ಆ ಯೋಗ್ಯತೆ ಇಲ್ಲ ಗುರುವನ್ನ ಮಾಡ್ಕೊಳ್ಳೋಕ್ಕೆ ಅಂತ ತಿಳ್ಕೊಂಬೇಡಿ. ಯಾಕೆ ಗೊತ್ತಾ? ಮನುಷ್ಯನಾಗಿರೋರು ಗುರು ಅಂತ ನಾವು ಹೇಳೋಕ್ಕೂ ನಮ್ಗೆ ಯಾವ ರೈಟ್ಸು ಇಲ್ಲ. ಅವರಷ್ಟು ಸಾಧನೆ ನಾವು ಯಾರೂ ಮಾಡೂ ಇಲ್ಲ. ಅದು ಯಾರಾರ ಆಗಿರಲಿ. ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಶ್ರೀಧರ ಗುರುಗಳಾಗಿರ್ಬೋದು, ಸದಾನಂದ ಮಹಾರಾಜರಾಗಿರ್ಬೋದು, ಗಾಣಗಾಪುರ ಗುರುಗಳಾಗಿರ್ಬೋದು, ಯಾರೇ ಆಗಿದೋ ಅಷ್ಟೆ. ಅವರವರ ಸಾಧನೆಯಲ್ಲಿ ಅವ್ರು ಎತ್ತಿದ ಕೈ ಆಗಿರ್ತಾರೆ. ನಿನ್ನ ಗುರು, ನನ್ನ ಗುರು ಅಂತ ಭೇದ ಭಾವ ಯಾರೂ ಮಾಡೋಕ್ಕೆ ಹೋಗಬೇಡಿ. ಇನ್ನೊಬ್ರ ಹತ್ರ ನೀ ತೋರಿಸಿದ ದೇವರು, ನಿನ್ನ ಗುರು ನನಗೆ ಒಳ್ಳೇದು ಮಾಡಲಿಲ್ಲ, ನಿನಗೆ ಮಾತ್ರ ಒಳ್ಳೇದು ಮಾಡ್ತು ಅಂತ ಅನ್ನೋದಕ್ಕೂ ಹೋಗಬೇಡಿ. ಅದಷ್ಟೇ ನಾನು ಹೇಳೋದು ಸ್ನೇಹಿತರೆ. ಯಾಕೆಂದರೆ ನಾನು ಈ ವಿಚಾರದಲ್ಲಿ PhD ಮಾಡಿಲ್ಲ. ನಾನು ಒಂದು ಗುರುವನ್ನ ನಂಬಿದ್ದೀನಿ, ನನ್ನ ಮನೆ ದೇವರನ್ನ ನಂಬಿದ್ದೀನಿ. ನನ್ನ ಮನೆ ದೇವ್ರ ಹತ್ರ ಹೇಳ್ಕೊಳಕ್ಕಾಗದಿರೋ ಅಂಥ ನೋವನ್ನು ನನ್ನ ಗುರುಗಳ ಹತ್ರ ಹೇಳ್ಕೊತೀನಿ. ನನ್ನ ತಂದೆ ತಾಯಿ ಥರನೇ. ನನ್ನ ತಂದೆ ತಾಯಿ ಬೈದರೆ, ನನ್ನ ತಂದೆ ತಾಯಿ ಹಂಗಿಸಿದ್ರೆ ಬೇಜಾರಾಗೋದಿಲ್ವಾ? ಅದೇ ಥರನೇ. ಅಂಗಸರು ಅಂತಂತಲ್ಲ, ಕೆಲವೊಂದು ಮಾತುಗಳು ಬರುತ್ತೆ. ನೋವುಗಳು ಜಾಸ್ತಿ ಆದಾಗ, ನಮಗೇನು ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿದಾಗ ಆ ಮಾತು ಬರುತ್ತೆ. ಎಲ್ಲರಿಗೂ ಬರುತ್ತೆ. ಎಲ್ಲ ಮನುಷ್ಯರು ನಾವು. ಬಂದೇ ಬರುತ್ತೆ, ಬರದೇ ಇರೋದಿಲ್ಲ. ಆದ್ರೂ ತಡ್ಕೋಬೇಕಲ್ವಾ? ಕೋಪ ಬಂತು, ನೋವಾಯಿತು ಅಂದ್ಬಿಟ್ಟು ಇನ್ನೊಬ್ರ ಹತ್ರ ಹೇಳೋದು, ನಮಗೆ ಕೈ ಹಿಡಿಲಿಲ್ಲ ಈ ದೇವರು ಅಂತ ಹೇಳೋದು ಖಂಡಿತ ಹೇಳೋಕ್ಕೆ ಹೋಗಬೇಡಿ. ಇನ್ನೊಂದು ಯಾವುದೋ ನಿಮಗೆ ಇದಕ್ಕಿಂತ ಶಕ್ತಿಶಾಲಿಯಾಗಿರುವಂಥ ದೇವರು ನಿಮಗೆ ಕೈ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಕೆಲವರಿಗೆ ಹೆಣ್ಣು ದೇವರೇ ಕೈ ಹಿಡಿಯೋದು, ಕೆಲವರಿಗೆ ಗಂಡು ದೇವರು ಕೈ ಹಿಡಿಯೋದು. ಇದು ನೆನಪಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ತೀನಿ, ನನಗೆ ಹೆಣ್ಣು ದೇವ್ರಿಗಿಂತ ಗಂಡು ದೇವರೇ ನನ್ನ ಕಷ್ಟ ಸುಖ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಅರ್ಥ ಮಾಡಿಕೊಂಡು ಬೇಕು ಬೇಡಗಳನ್ನು ಕೊಡೋದು. ಅದು ನೆನಪಲ್ಲಿ ಇಟ್ಕೊಳ್ಳಿ ಅಲ್ವಾ? ಮನಸ್ಸು ನೋವಾಯಿತು, ಕಿರಿಕಿರಿ ಆಯಿತು, ಆಲೋಚನೆಗಳು ತುಂಬ ಬಂತು, ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ, ನನಗಿಂತ ಎಲ್ಲರೂ ತುಂಬ ಎತ್ತರವಾಗಿ ಬೆಳೀತಾ ಇದ್ದಾರೆ, ನಾನು ಯಾಕೆ ಹಿಂಗಾದೆ ಅಂದ್ಕೊಂಡು ನೋವನ್ನ ಪಡ್ಕೊಂಡು ಅಂಗಿಸೋ ಬದಲು, ಎಲ್ಲಿದೆಯಾ ನೀನು ದಾರಿ ತೋರಿಸು, ಯಾವ ಕಡೆ ಇದೆಯಾ ನೀನು, ನನ್ನ ಕೈ ಹಿಡಿಯೋವಂಥ ದೈವ ಎಲ್ಲಿದೆಯಾ ಅಂತ ಕೇಳ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಇಷ್ಟೊಂದು ದೇವರು ನಮಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಂದರೆ ಮುಂದೆ ಒಂದು ದೊಡ್ಡ ಸಕ್ಸಸ್ ಅನ್ನೋದು ಕಾಣ್ಬೋದಲ್ಲ. ಯಾರಿಗೇ ಆದರೂ ಅಷ್ಟೇ, ಮುಂದೆ ಯಾವುದೋ ಒಂದು ಜಯ ಅನ್ನೋದು ನಮ್ಮ ಬೆನ್ನಿಂದ ಇರ್ಬೋದಲ್ವಾ? ಇಷ್ಟು ವರ್ಷ ನನಗೆ ಯಾವ ದೇವರು ಕೈ ಹಿಡಿದೆ ನನ್ನ ಸತಾಯಿಸಿದ್ದಾರೆ ಅಂತಂದರೆ ಮುಂದೆ ಏನೋ ಒಂದು ಒಳ್ಳೇದು ಕಾದಿದೆ. ಅದಕ್ಕೇ ಭಗವಂತ ದಾರಿ ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ. ನಿನಗೆ ಸಿಗೋವಂಥ ಸಿಗುತ್ತೆ. ನೀನು ಫಸ್ಟ್ ಸ್ಟೆಪ್, ಈಗ ಒಂದೇ ಸಲ 100 ಮೆಟ್ಲಿದ್ರೆ 100 ಮೆಟ್ಲು ಹತ್ತಕ್ಕಾಗಲ್ಲ. ಒಂದೊಂದೇ ಮೆಟ್ಲು ಹತ್ಕೋಬೇಕು. ಹೌದಲ್ವಾ? ನೋಡ್ತಾ ಇದ್ದೀರಾ, ಇದೇ ಬೆಲ್ಲದ ಆರತಿ ಪ್ರತಿದಿನವೂ ಮಾಡ್ತೀನಿ ನಾನು. ಕೆಲವೊಂದು ಸಲ ತಪ್ಪಿಸ್ತೇನೆ, ಕೆಲವೊಂದು ಸಲ ಮಾಡೋಕ್ಕಾಗೋದಿಲ್ಲ. ಖಂಡಿತ ಮಾಡ್ತೀನಿ. ಯಾವಾಗ ಮಾಡ್ತೀರಾ ಅಕ್ಕ ಅಂತ ಕೇಳ್ತೀರಾ? ನಾನು ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಬೆಳಗ್ಗೆ ಹೊತ್ತು ಪೂಜೆ ನೆಮ್ಮದಿಯಿಂದ ಪೂಜೆ ಮಾಡೋಕ್ಕೆ ಆಗಲ್ಲ ನನಗಂತೂ. ಬೆಳಿಗ್ಗೆ ಬೇಗನೆ ತಲೆಗೆ ಸ್ನಾನ ಮಾಡಿದ್ರೆ ಆ ದಿನ ಎಲ್ಲ ನಾನು ಒಂಥರ ಏನೋ ಆಯಾಸ ಆದಂಗೆ ಸುಸ್ತಾಗ್ತಾ ಇರುತ್ತೆ, ಕೆಲಸ ಮಾಡೋಕ್ಕಾಗೋದಿಲ್ಲ. ಮನೇಲಿದ್ದರೂ ಸಹ ಬೆಳಿಗ್ಗೆನೇ ಸ್ನಾನ ಮಾಡಿಬಿಟ್ರೆ ಸಿಕ್ಕಾಬಟ್ಟೆ ಸುಸ್ತಾಗ್ತಾ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಹೆಚ್ಚು ನಾನು ಸಂಜೆ ಹೊತ್ತೇ ನಾನು ಪೂಜೆ ಮಾಡೋದು. ಸಂಜೆ ಟೈಮೇ 6:30 7 ಗಂಟೆ ಒಳಗೆ ಪೂಜೆ ಮುಗಿಸ್ಬಿಡ್ತೀನಿ. ಅದು ಅಲ್ದಿರ ನಮ್ಮ ಅಜ್ಜಿನೂ ಸಹ ಜಾಸ್ತಿ ಒಂದು ಧನುರ್ಮಾಸದ ಪೂಜೆಗಳು ಅವೆಲ್ಲ ಬೆಳಗಿನ ಜಾವ 5:30 ಒಳಗಡೆ ಮಾಡ್ತಾಯಿದ್ರು. ಕೆಲವೊಂದು ಹರಕೆಗಳು ಪೂಜೆಗಳನ್ನು 5:30 ಒಳಗಡೆ ಮುಗಿಸ್ತೀವಿ. ಬಿಳಿ ಎಕ್ಕದ ಪೂಜೆ ಆಗಿರ್ಬೋದು, ಹುತ್ತಕ್ಕೆ ಹರಕೆ ಮಾಡ್ಕೊಂಡಿರ್ತೀವಿ. ಮದುವೆ ಆಗದೇ ಇರೋವಂಥ ಹೆಣ್ಮಕ್ಳುಗಳು, ಕೆಲಸ ಸಿಗದೇ ಇರೋವಂಥವ್ರು, ಎಕ್ಸಾಮಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸೋವಂಥವ್ರು, ಮಕ್ಕಳಾಗದೇ ಇರೋವಂಥವ್ರು, ಅದರಲ್ಲೂ ಎಕ್ಸ್ಪೆಷಲಿ ಮದುವೆ ಆಗದೇ ಇರ್ತಾರಲ್ಲ ಅವರಿಗೆ ಈ ಮಾಟ ಮಂತ್ರ ಮಾಡ್ತಿರ್ತಾರೆ ನೋಡಿ, ಅಂಥವ್ರಿಗೆ ಮಾತ್ರ ಈ ಹುತ್ತದ ಪೂಜೆ ತುಂಬಾ ಒಳ್ಳೆಯದು. ಕೆಂಪು ಹೂವು ತೊಗೊಂಡೋಗಿ, ಹಸಿ ಹಾಲನ್ನು ತೊಗೊಂಡೋಗಿ, ಜಾಸ್ತಿ ಏನಿಲ್ಲ, ಒಂದು 4 ಹನಿ ಹಾಕಬೇಕು ಕೋಬೆಗೆ. ಅಂದರೆ ಹುತ್ತದ ಕೋಬೆ ಅಂತ ಹೇಳ್ತಾರೆ, ಏನಂತ ಹೇಳ್ತಾರೋ ಗೊತ್ತಿಲ್ಲ ಅದಕ್ಕೆ, ನಮ್ಮ ಕಡೆ ಹಾಗೇ ಹೇಳ್ತಾರೆ. ಅದಕ್ಕೆ ಹಾಕಬೇಕು. ಕೆಂಪು ಹೂವನ್ನೇ ಹಾಕೋದು. ಭಾನುವಾರ ಗುರುವಾರ 2 ದಿನ ಮಾಡೋದು. ಆ ಥರ ಮಾಡಿಸ್ತಾರೆ ನಮ್ಮ ಕಡೆ ಎಲ್ಲ. ಈ ಕಡೆ ಹೆಂಗೋ ಏನೋ, ನಮ್ಗೆ ಬೇರೆ ಕಡೆ ಆ ಥರನೋ ಗೊತ್ತಿಲ್ಲ. ಅದಕ್ಕೆ ಮಾತ್ರ ಬೆಳಗಿನ ಜಾವ 5:30 ಒಳಗಡೆ ಮುಗಿಸ್ಬಿಡೋದು. ಇನ್ನು ಮಿಕ್ಕಿದ ಟೈಮಲ್ಲಿ ಮಾತ್ರ ಸಂಜೆ ಪೂಜೆನೇ, ಮನೆಯಲ್ಲಿ ಜಾಸ್ತಿ ಸಂಜೆ ಪೂಜೆನೇ. ಯಾಕೆಂದರೆ ಗತ್ತೆ ಗರ್ಜಿ ಆಳು ಕಾಳು ಅಂತೆಲ್ಲ ಇದ್ರಲ್ಲ, ಅದೇ ರೂಢಿ ಆಗಿಬಿಟ್ಟಿದೆ ಈಗಲೂ. ಹಾಗಾಗಿ ಡ್ಯೂಟಿ ಮುಗಿಸ್ಕೊಂಡು ಬಂದು ಸಂಜೆ ಪೂಜೆ ಮಾಡ್ತೀನಿ. ಉಪವಾಸ ಇದ್ದರೆ ಮಾತ್ರ ಉಗುಳೂ ಸಹ ನುಂಗೋದಿಲ್ಲ. ಹಾಗೆಯೇ ಸ್ನಾನ ಮಾಡಿಕೊಂಡು ದೇವ್ರ ಕೈ ಮುಗಿದು ಹೋಗಿರ್ತೀನಿ. ಸಂಜೆ ಬಂದು ಮತ್ತೆ ಪೂಜೆ ಸಾಮಾನೆಲ್ಲ ತೊಳೆದು ಫೋಟೋ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು
ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋ ತನಕ ಮಿನಿಮಮ್ಮು 2 ಅಂದ್ 3 ಅವರ್ ಬೇಕಾಗುತ್ತೆ. ಆಯ್ತಲ್ವಾ? ಖಂಡಿತವಾಗ್ಲೂ ಯಾರೇ ಆದ್ರೂ ಬೈಕೊಳಕ್ಕೆ ಹೋಗಬೇಡಿ. ಏನು ಮಹಾ ಇವಳು ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಎಲ್ಲ ದೇವರು ಕೇಳಿದ್ನೆಲ್ಲ ಕೊಟ್ಟಿರಬೇಕು. ಆ ದುರಹಂಕಾರದಿಂದ ಮಾತಾಡ್ತಾ ಇದ್ದಾಳೆ ಅನ್ಕೊಳಕ್ಕೆ ಹೋಗಬೇಡಿ. ನಾವುಗಳು ನೋವನ್ನ ಅನುಭವಿಸಿದ್ದೀವಿ. ನಾನು ಆಗಲೇ ಹೇಳಿದಲ್ವ, ಒಂದಾನೊಂದು ಕಾಲದಲ್ಲಿ ನಾನು ಸಹ ದುಡ್ಡಿಲ್ದಿರ ಭಿಕ್ಷೆ ಬಿಡಿದ್ದೀನಿ 2 ಕೈಯಿಂದ. ಆಯ್ತಾಯ್ತಾ? ಆ ಭಿಕ್ಷೆ ಬೇಡುವಂಥ ಸಂದರ್ಭದಲ್ಲಿ ಆಗ್ತಕ್ಕಂತಹ ಮನಸ್ಸಿನ ನೋವು, ಎದುರುಗಡೆ ಇರೋ ವ್ಯಕ್ತಿಗಳು ನಮ್ಮನ್ನು ನೋಡೋ ರೀತಿ, ಅವ್ರು ಮಾತಾಡೋ ರೀತಿ ಹೇಳ್ಕೊಳಕ್ಕಾಗೋದಿಲ್ಲ ಸ್ನೇಹಿತರೆ. ಏನು ಕಡಿಮೆ ಆಗಿತ್ತು ನಿಮಗೆ? ಸಂದರ್ಭ, ಸನ್ನಿವೇಶ, ಪರಮಾತ್ಮ ಬೆನ್ನಿಂದೆ ಬಿತ್ತು ಅಂದರೆ ಕಾಲಲ್ಲಿರೋ ಚಪ್ಪಲಿನೂ ಸಹ ಮಾತಾಡುತ್ತೆ. ಹೌದಲ್ವಾ? ಹೂವು ಹಾವಾಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹೇಳ್ಕೊಳಕ್ಕಾಗದೇ ಇರೋವಂಥ ನೋವುಗಳನ್ನು ಪ್ರತಿಯೊಬ್ಬರೂ ಅನುಭವಿಸಿರ್ತೀವಿ. ಆ ನೋವನ್ನ ಹೇಳಿದಾಗ ಹೌದಾ ಹೀಗೂ ಇದೆಯಾ ಅಂತ ಅನ್ಬೋದು. ಆದರೆ ಹೇಳ್ಕೊಳಕ್ಕಾಗಲ್ಲ. ಪ್ರತಿಯೊಬ್ಬರು ಮನುಷ್ಯರಿಗೂ ಹೇಳ್ಕೊಳಕ್ಕಾಗದೇ ಇರೋ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ. ನಾನು ಮಾಡ್ತಿರೋ ತಪ್ಪು, ನಾನು ಮಾತಾಡ್ತಿರೋ ತಪ್ಪು, ನಾನು ಯಾರನ್ನು ಹಂಗಿಸ್ಬಾರ್ದು, ಹೀಯಾಳಿಸ್ಬಾರ್ದು, ಭೇದ ಭಾವ ಮಾಡಬಾರ್ದು, ನಂದು ನಿಂದು ಅನ್ನಬಾರ್ದು ಅಂತ ಮತ್ತೆ ಅದೇ ಮಾಡ್ತೀರ. ಖಂಡಿತವಾಗ್ಲೂ ಒಂದಕ್ಕಿಂತ ಒಂದು ಎಲ್ಲೋ ಒಂದು ಬಲವಾಗಿದೆ ಭಗವಂತ ನಿಮ್ಮನ್ನು ಕಾಯ್ತಾ ಇದ್ದಾನೆ ಅಂತ ತಿಳ್ಕೊಂಬಿಡಿ. ಒಳ್ಳೇದಾಗಲಿಲ್ವಾ 3 ತಿಂಗಳು ಕಾಯಿರಿ, ಇಲ್ವಾ 6 ತಿಂಗಳು ಕಾಯಿರಿ. ನೀವು ಅಂದ್ಕೊಂಡದ್ದು ಆಗಲಿಲ್ವಾ ಭಗವಂತ ನೀ ದಾರಿ ತೋರಿಸು. ಮತ್ತೆ ಇಲ್ಲಪ್ಪ ನನ್ನ ಹತ್ರ ನಿನ್ನ ಋಣ ಇಲ್ಲ, ಮುಂದೆ ಇಂಥ ಕಡೆ ನಿನ್ನ ಋಣ ಇದೆ ಅಂತ ಯಾರಾದರೂ ಬರ್ತಾರೆ ನಿಮ್ಮ ಹತ್ರ. ಆ ದೇವ್ರು ಒಳ್ಳೇದು ಮಾಡ್ತಾರಂತೆ ಕಣೋ, ಬಾರೋ ಅಲ್ಲಿಗೆ ಹೋಗಿದ್ದು ಬರೋಣ, ಅಲ್ಲೊಂದು ಪೂಜೆ ಮಾಡ್ಸ್ಕೊಂಡು ಬರೋಣ, ಬಾರೋ ಅಲ್ಲಿಗೆ ಅಂತ ಕರ್ಕೊಂಡೋಗ್ತಾರೆ. ಹೌದಲ್ವಾ? ಆಗಲೇ ಹೇಳ್ದಂಗೆ ಒಂದು 100 ಮೆಟ್ಲಿತ್ತು ಅಂದ ತಕ್ಷಣವೇ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗಬೇಕು ಹೊರತು ಒಂದೇ ಸಲ ಜಂಪ್ ಮಾಡೋಕ್ಕಾಗಲ್ಲ. ಒಂದು ಗುರುವಿನ ಹತ್ರ ಮುಟ್ಟಬೇಕು, ಒಂದು ಸನ್ನಿಧಾನಕ್ಕೆ ಮುಟ್ಟಬೇಕು ಅಂತಂದರೆ ಒಂದೊಂದೇ ಮೆಟ್ಲು ಹತ್ಕೊಂಡು ನಾವು ಹತ್ಕೊಂಡು ಹೋದಾಗಲೇ ನಮ್ಮ ಪಾಪ ಕರ್ಮಗಳು ಕಳಿಯೋದು, ನಾವು ಪುಣ್ಯ ಸ್ಥಾನಕ್ಕೆ ತಲುಪೋದು. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಬೈಕೊಳ್ಬೋದು ನೀವುಗಳು, ಏನು ಮಹಾ ಇವಳು ಅಂತ ಅನ್ಕೋಬೋದು. ಗೊತ್ತಿಲ್ಲ, ನಂಗೆ ಅರ್ತಿಲ್ಲ ಎಲ್ಲನೂ. ನನಗೆ ಸದಾ ನನ್ನ ಗುರುವಿನ ಪೂಜೆನೇ ಮಾಡೋಕ್ಕೆ ನಂಗೆ ಸರಿಯಾಗಿ ಬರೋದಿಲ್ಲ. ನನಗೆ ಗೊತ್ತಿರೋ ಹಾಗೆ ನಾನು ಮಾಡ್ತೀನಿ. ನಾನು ಪ್ರತಿ ಸಲ ನನ್ನ ಆಶ್ರಮಕ್ಕೆ ಹೋದಾಗ್ಲೂ ಯಾರನ್ನಾರ ಕೇಳ್ಕೊಳ್ತೀನಿ, ಗುರುವಿನ ಪೂಜೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಇನ್ನು ಯಾವ ರೀತಿ ಮಾಡಬೇಕು ಅಂತ. ತುಂಬ ಹೂನಾರೆಲ್ಲ ಹಾಕಿ, ತುಂಬ ಪ್ರಸಾದಗಳನ್ನೆಲ್ಲ ಹಾಕಿ ನನಗೆ ಮಾಡೋಕ್ಕೆ ಬರೋದಿಲ್ಲ. ನನಗೆ ನನ್ನ ಶಕ್ತಿ ಅನುಸಾರ ಏನು ಪೂಜೆ ಐತೋ ಕಾಯ ವಾಚ ಮನಸ್ಸ ಆ ಥರ ಪೂಜೆ ಮಾಡ್ತೀನಿ. ಎಲ್ಲ ದೇವರುಗಳು ಅಷ್ಟೇ ಕಾಯ ವಾಚ ಮನಸ್ಸ ಅರ್ಪಿಸ್ಬಿಡಿ. ಯಾವುದೋ ಒಂದು ದೇವರು ಖಂಡಿತ ನಿಮಗೆ ಕಾದಿದೆ ಅಂತ ನಾನು ಹೇಳ್ತೀನಿ. ಎನಿವೇ ಮನಸ್ಸಿನ ನೋವು ಆಗ್ಬೋದು ನಾನು ಈ ಮಾತುಗಳನ್ನು ಕೇಳಿದ್ದಕ್ಕೆ, ಹೇಳಿದ್ದಕ್ಕೆ ಮನಸ್ಸಿನ ನೋವು ಆಗ್ಬೋದು. ಖಂಡಿತ ಬೇಜಾರು ಮಾಡ್ಕೋಬೇಡಿ. ಭಗವಂತ ನಿಮ್ಮ ಜೀವನದಲ್ಲಿ ಚೆನ್ನಾಗಿಟ್ಟಿರಲಿ. ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ, ಚೆನ್ನಾಗಿಟ್ಟಿರಲಿ ದೇವರು, ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತು ಪೂಜೆ ಎಲ್ಲ ಆದಮೇಲೆ ಮನೆ ಕಸ ಗುಡಿಸಿ ಒರೆಸ್ತಿದ್ದೀರಾ ಅನ್ಕೋಬೋದು. ಖಂಡಿತ ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ. ಬಂದೆ, ಸ್ನಾನ ಮಾಡಿದೆ, ದೇವ್ರ ಪೂಜೆ ಮಾಡಿದೆ, ತಿಂಡಿ ತಿಂದೆ, ಮಲಗಿದೆ. ಏನು ಡ್ಯೂಟಿಗೆ ಏನೂ ಹೋಗಲಿಲ್ಲ. ಯಾಕೆ ಅಂತಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಮಾವಾಸ್ಯೆ ಪೂಜೆ ಮಾಡಿ ನಾನು ರಾಯಪುರಕ್ಕೆ ಹೋಗಿದ್ದಿದ್ದು. ಯಾಕೋ ಗೊತ್ತಿಲ್ಲ, ಹೋಗಬೇಕು ಅನ್ನಿಸ್ತು, ಹೋದೆ. ಅಂದರೆ ಬರಬೇಕಾದ್ರೆ ಗೊತ್ತಲ್ವ, ತುಂಬ ಕಷ್ಟ ಮಾತ್ರ ಬರಬೇಕಾದ್ರೆ. ಬಸ್ಸಿಲ್ಲ ನಮಗೆ ನಮ್ಮೂರಿಗೆ. ನೈಟ್ 1:30ಗೆ ಬಸ್ ಇರೋದು. ಟ್ರೈನು ಬೇಗನೆ ಬರಬೇಕು, ಇಲ್ಲ ಅಂತಂದರೆ ನಾಳೆ ಬೆಳಗ್ಗೆನೇ ಟ್ರೈನ್ ಸಿಗೋದು ನಮಗೆ, ಆ ಥರ. ಹಾಗಾಗಿ ನಮಗೆ ಇದಾಯಿತು. ಬೆಳಿಗ್ಗೆ ಏನು ಮಾಡಲಿಲ್ಲ, ಮುಂದೆಗಡೆ ನೀಟಾಗಿ ಕಸ ಗುಡಿಸಿದೆ. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಬಿಡಿ. ದೀಪ ಹಚ್ಚಾದ್ಮೇಲೆ ದೇವ್ರ ಮನೆ ಸಪ್ರೇಟ್ ಇದೆಯಲ್ಲ, ಏನೂ ತೊಂದರೆ ಆಗೋದಿಲ್ಲ. ಆ ಥರ ಎಲ್ಲ ಮಾಡಿಕೊಂಡು ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕಿ. ಕಮೆಂಟ್ ಹಾಕ್ತಾನೆ ಇರಬೇಡಿ. ಪಲಾವೇನೋ ತರಿಸ್ಬಿಟ್ಟೆ, ತಿನ್ನೋಕ್ಕಾಗ್ತಾ ಇರಲಿಲ್ಲ. ಉಪ್ಪು ಇಲ್ಲ, ಖಾರ ಇಲ್ಲ, ಹುಳಿ ಇಲ್ಲ. ತುಂಬ ಚೆನ್ನಾಗಿದೆ ಅಂದ್ಕೊಂಡು ತಿಂದೆ. ಆಮೇಲೆ ಚೆನ್ನಾಗಿತ್ತು, ಅಂದರೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಉಪ್ಪು, ಖಾರ, ಸ್ವಲ್ಪ ಟೊಮೊಟೊ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ಬಟ್ ಯಾಕೆ ಆ ಥರ ಮಾಡಿದರೂ ಗೊತ್ತಿಲ್ಲ. ಇಲ್ಲ ನನಗೇನಾರು ಸುಸ್ತಿ ಆಗಿತ್ತಲ್ಲ, ಅದಕ್ಕೆ ಟೇಸ್ಟ್ ಆ ಥರ ಇತ್ತೋ ಏನೋ ಗೊತ್ತಿಲ್ಲ. ಇಡೀ ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಮಾಡಿ ಬಿಸಿ ಬಿಸಿ ಸಾಂಬಾರು, ಬೇಳೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು. ಸಾಂಬಾರೆಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿಕೊಂಡು ಬಿಸಿ ಮುದ್ದೆ ಜೊತೆಗೆ ಇವತ್ತಿನ ಊಟ ಮುಗೀತು ಸ್ನೇಹಿತರೆ. ದಯವಿಟ್ಟು ಮನೆ ದೇವರನ್ನ ನಮ್ಮ ಇಷ್ಟ ದೈವವನ್ನು ಪೂಜೆ ಮಾಡೋಕ್ಕೂ ಮುಂಚೆ ಮನೆ ದೇವರನ್ನ ಕೇಳಿಕೊಂಡೇ ಪೂಜೆ ಮಾಡಿಯಪ್ಪ. ಪ್ರತಿದಿನ ಮಾಡ್ತೀರಾ, ಪ್ರತಿದಿನವೂ ಮನೆ ದೇವರಿಗೆ ಪೂಜೆ ಸಲ್ಲಿಸಿ ಆಮೇಲೆ ನಮಗಿಷ್ಟ ದೈವದ ಪೂಜೆನ ಮಾಡಿ. ಇನ್ನೊಂದು ಸಲ ಹೇಳ್ತೀನಿ, ಕೋಪ ಮಾಡ್ಕೋಬೇಡಿ. ಯಾರೇ ಆದ್ರೂ ಅಷ್ಟೇ, ಪ್ರತಿಯೊಬ್ಬರೂ ಹೇಳೋದಿಷ್ಟೇ,
ನಮ್ಮ ಮನೆ ದೇವರು ಎಷ್ಟೇ ದೇವರು ಇರ್ಬೋದು, ಕುಲದೈವ ಎಷ್ಟೇ ಇರ್ಬೋದು, ನಾವು ಇಷ್ಟಪಟ್ಟಿರೋ ದೇವರು ಅಂತ ಒಂದಿದ್ದೇ ಇರುತ್ತೆ. ಕೈ ಹಿಡ್ದೇ ಹಿಡಿತಾರೆ ಅವರು. ಹೌದಲ್ವಾ? ನಮ್ಮ ಮನಸ್ಸಿನೊಳಗಿರೋ ಆಗಿರೋ ನೋವುಗಳನ್ನ ಖಂಡಿತ ಹಂಚ್ಕೊಳ್ಳಿ. ಇನ್ನೊಂದು ವಿಚಾರ ಹೇಳ್ತೀನಿ. ದಯವಿಟ್ಟು ಒಳ್ಳೇದಾಗಿರೋದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಬೇಡಿ. ಕೆಟ್ಟದಾಗಿರೋದನ್ನೂ ಹೇಳ್ಕೊಳಕ್ಕೆ ಹೋಗಬೇಡಿ. ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಅಂತ ತಿಳ್ಕೊಳ್ಳಿ. ನಿಮ್ಗೆ ಒಳ್ಳೇದಾಯ್ತಾ ಅದನ್ನು ಹೇಳಕ್ಕೆ ಹೋಗಬೇಡಿ. ನಿಮಗೆ ಕೆಟ್ಟದಾಯ್ತಾ ಅದನ್ನು ಹೇಳಕ್ಕೆ ಹೋಗಬೇಡಿ. ಕೇಳ್ತಾರೆ, ನಿಮ್ಗೆ ಒಳ್ಳೇದಾಯಿತು ಒಂದು ದೇವ್ರಿಗೆ ಹೋಗಿ ಅಂದರೆ ಏನು ಒಳ್ಳೇದಾಯಿತು ಅಂತ ಕೇಳ್ತಾರೆ. ಏನೋ ಒಂದು ಒಳ್ಳೇದಾಗಿದೆ, ಬರೋ ಹಂಗಿದ್ರೆ ಬಾ, ಇಲ್ಲ ಅಂದರೆ ಇಲ್ಲ, ಅಷ್ಟೇ. ಹೊಟ್ಟೆ ಕಿಚ್ಚು ಅಂತ ಮನುಷ್ಯರು ಬರುತ್ತೆ. ಒಳ್ಳೇದಾಯಿತು ಅಂತಂದ್ರೆ ಅವ್ನಿಗೆ ಒಳ್ಳೇದಾಗ್ಬಿಟ್ಟಿದೆ, ನನಗೆ ಯಾಕೆ ಒಳ್ಳೇದಾಗಲಿಲ್ಲ ಅಂತ ಅದಕ್ಕೊಂದು ಉಳಿ ಹಿಂಡೋದಕ್ಕೆ ನೋಡ್ತಾರೆ. ಫಸ್ಟ್ ಆಫ್ ಆಲ್ ದೇವರಲ್ಲಿ ನಂಬಿಕೆ ಕಳ್ಕೊಳ್ಳೋದಕ್ಕೆ ಅದೇ ಕಾರಣ. ಮನಸ್ಸಲ್ಲೇನೂ ಇರಲ್ಲ ವಿಷ, ಬಡ 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 ಅಂತೆಲ್ಲನೂ ಹೇಳ್ಕೊಂಬಿಡೋದು. ಕೊನೆಗೆ ಜೊತೇಲಿ ಇರೋರೆ ಹಾಕಿರ್ತಾರೆ ನೋಡಿ ಬತ್ತಿನ, ಕಡ್ಡಿಗೆ ಈರಿರೋದೇ ಗೊತ್ತಿರಲ್ಲ, ಚುರು ಚುರು ಅಂತ ಸುಟ್ಟಾಗಲೇ ಗೊತ್ತಾಗೋದು. ಎಲ್ಲರನ್ನೂ ಅಷ್ಟೇ ಕೇಳೋದು, ಒಳ್ಳೇದೂ ಹೇಳ್ಕೊಬೇಡಿ, ಕೆಟ್ಟದ್ದನ್ನು ಹೇಳ್ಕೊಬೇಡಿ. ಒಳ್ಳೇದಾಯಿತು ಅಂತಂದರೆ ಹಂಗಸೋರು ಇರ್ತಾರೆ. ಓಹೋಹೋ, ನಿಂಗೆ ದೇವ್ರು ಒಳ್ಳೇದು ಮಾಡಿಬಿಟ್ನಾ, ಹೋಗು, ಯಾರಿಗೂ ಆ ಥರ ಕಾಣಿಸ್ಕೊಳ್ಳಿಲ್ಲ, ನಿನಗೆ ಬೇರೆ ಸ್ಪೆಷಲ್ ಕಾಣಿಸ್ಕೊಂಬಿಟ್ನಾ ಅನ್ನೋರು ಇರ್ತಾರೆ. ಓಕೆನಾ? ಬನ್ನಿ, ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಹೊಟ್ಟೆ ಬೇರೆ ಚುರು ಚುರು ಅಂತ ಇದೆ. ಸ್ವಲ್ಪ ಹಿಟ್ಟನ್ನು ನೀರಿಗೆ ಹಾಕಿ ಕಲಸ್ಕೊಂಡು ಕುದಿತಿರೋ ನೀರಿಗೆ ಹಾಕಿದ್ದೀನಿ. ಈ ಥರ ಹಾಕೋದ್ರಿಂದ ಗಂಟಾಗೋದಿಲ್ಲ ಅಂತ. ಇಲ್ಲ ನಂಗೆ ರಾಗಿ ಮುದ್ದೆನೇ ಮಾಡೋಕ್ಕೆ ಬರಲ್ಲ ಅಂತನೋರು, ಹೆಂಗಿದ್ರು ಉಪ್ಪಿಟ್ಟಿನ ರವೆ ಇರುತ್ತಲ್ವ, ಅದನ್ನು ಕದ್ರಬಿಟ್ಟು ಕುದಿಯೋ ನೀರಿಗೆ ಹಾಕಿ ಒಂದು 2 ಕುದಿ ಬಂದಮೇಲೆ ಮುದ್ದೆ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಗಂಟಾಗೋದಿಲ್ಲ. ಅಷ್ಟೇ ನಾನು ಹೇಳೋದು. ಈಗ ಎಲ್ಲರಿಗೂ ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತಂದರೆ ಅದೊಂದು ಟ್ರೈ ಮಾಡಿ ಸ್ನೇಹಿತರೆ. ಏನು ರಾಗಿ ಮುದ್ದೆ ಮಾಡೋದು ಏನು ಬ್ರಹ್ಮವಿದ್ಯೆ ಏನಲ್ಲ. ಕೆಲವೊಂದು ಸಲ ಅನ್ನ ಇರುತ್ತಲ್ವ, ರಾತ್ರಿ ಉಳಿದಿರೋ ಅನ್ನನೋ ಇಲ್ಲ ಬಿಸಿ ಅನ್ನನೋ ಇರುತ್ತಲ್ಲ, ಒಂಚೂರು ಒಂದು ಸೌಟಷ್ಟು ಇಲ್ಲ ಒಂದು 2-3 ಸ್ಪೂನಷ್ಟು ಹಾಕ್ಬಿಡಿ, ಕುದೀತಾ ಇರುತ್ತೆ. ಅದಕ್ಕೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ, ಒಂದು 2 ಸಲ ಮಾಡೋ ತನಕ ಅಷ್ಟೇ. ಹೆಂಗೆ ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ತಿರುವಿ, ತೆಳುವಾಯ್ತಾ ಒಂಚೂರು ಹಸಿಟ್ಟು ಹಾಕೊಂಡು ಚೆನ್ನಾಗಿ ತಿರುವಿ ಒಂದು 5 ನಿಮಿಷ ಒಲೆ ಮೇಲೆ ಸಿಮ್ಮಲ್ಲಿ ಇಟ್ಟು ಬಿಟ್ಬಿಡಿ. ಚೆನ್ನಾಗಿ ಹಿಟ್ಟು ಬೆಂದು ನಮ್ಮ ಕಡೆ ಪಂಗುತ್ತೆ ಅಂತ ಹೇಳ್ತೀವಿ, ಹಂಗೆ ಚೆನ್ನಾಗಿ ಒಳಗಡೆನೇ ಹಿಟ್ಟಕ್ಕೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಮುದ್ದೆ ಮಾಡ್ಕೊಬೋದು. ಅರ್ಥ ಆಯಿತು ಅಂತ ಹೇಳ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕಿ. ಕಮೆಂಟ್ ಆಗ್ತಾನೆ ಇರಬೇಡಿ. ಮನಸ್ಸಿನ ಮಾತುಗಳನ್ನ ಹೇಳ್ಕೋಬೇಕು ಅಂತಂದರೆ ನೀವು ನಂಬಿರೋ ದೇವ್ರ ಹತ್ರ ಹೇಳ್ಕೊಳ್ಳಿ. ತಂದೆ ತಾಯಿ ಹತ್ರನೋ, ಬೆನ್ನಲ್ಲಿ ಬಿದ್ದಿರೋ ತಮ್ಮನ ಹತ್ರ, ಅಣ್ಣನ ಹತ್ರ ಆಗಲಿ, ಅಕ್ಕ ತಂಗಿರ ಹತ್ರ ಆಗಲಿ, ನನ್ನ ಪ್ರಾಣ ಸ್ನೇಹಿತ ಅಂತನಾರಾಗಲಿ ಖಂಡಿತ ಹೇಳ್ಕೊಳ್ಳೋಕೆ ಹೋಗಬೇಡಿ. ನಾವು ಹೋಗೋ ದೇವರಿಗೆ ಯಾವತ್ತೂ ನಾವು ಒಬ್ಬರೇ ಹೋಗಬೇಕು. ನಾವು ನಂಬಿರೋ ದೇವರಿಗೆ ನಾವು ಒಬ್ಬರೇ ಹೋಗಬೇಕು. ನಾನು ಹೊಸ ದೇವರ ಹತ್ರ ಹೋಗ್ತಾ ಇದ್ದೀನಿ, ಹೊಸ ಗುರುವಿನ ಹತ್ರ ಹೋಗ್ತಾ ಇದ್ದೀನಿ ಅಂತಂದರೆ ನಾವು ಒಬ್ಬರೇ ಹೋಗಬೇಕು. 16 ಜನದ ಜೊತೆಗೆ ಕೂಡ್ಕೊಂಡು ಹೋಗೋದಲ್ಲ. ಯಾರೋ ಒಬ್ಬರು ನಿಮ್ಗೊಂದು ದೇವ್ರ ಪರಿಚಯ ಮಾಡಿಸಿದ್ದಾರೆ ಅಂತಂದರೆ ಹುಡ್ಕೊಂಡು ಹೋಗಿ, ಅವ್ರ ಜೊತೆಲಿ ಮಾತ್ರ ಹೋಗಬೇಡಿ. ಸಪ್ರೇಟಾಗಿ ಹೋಗಿ ಕೈ ಮುಗಿರಿ. ಕೇಳ್ತಾರೆ ಅವರು, ಹೋಗಿದ್ಯಾ ಅಂತ. ಬಾ ಹೋಗಿದ್ದು ಬರೋಣ ಅಂತನ್ನಿ. ಹೋಗಿಲ್ಲ ಅಂತ ಹೇಳೋಕೆ ಹೋಗಬೇಡಿ, ಹೋಗಿದ್ದೀನಿ ಅಂತಲೂ ಹೇಳೋಕೆ ಹೋಗಬೇಡಿ. ಬಾ ಹೋಗಿದ್ದು ಬರೋಣ ಅಂತನ್ನಿ. ಹೋಗಿಲ್ಲ ಅಂತಂದರೆ ಸುಳ್ಳು ಹೇಳಿದಾಗ ಹಂಗಾಗುತ್ತೆ ಅಲ್ವಾ? ಹೋಗಿದ್ದೀನಿ ಅಂತಂದರೆ ನನ್ನನ್ನು ಬಿಟ್ಬಿಟ್ಟು ಹೋದ್ಯಾ ಅಂದ್ಕೋತಾರೆ. ಅದಕ್ಕೋಸ್ಕರ ಬಾ ಹೋಗಿದ್ದು ಬರೋಣ ಅಂತನ್ನಿ. ಆಮೇಲೆ ಮುಂದಿನ ನೋಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಕಷ್ಟ ಆಗಲಿ, ನಿಮ್ಮ ಸುಖ ಆಗಲಿ, ನಿಮ್ಗೆ ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಇನ್ನೊಬ್ಬರ ಹತ್ರ ಹಂಚ್ಕೊಳ್ತು ಅಂತಂದರೆ ನಮಗೆ ಮಿತ್ತು. ಹೌದಲ್ವಾ? ಸಿರಿತನ ಕಂಡ್ರೂ ಸಹಿಸಲ್ವಂತೆ, ಬಡತನ ಕಂಡ್ರೂ ಸಹಿಸಲ್ಲಂತೆ. ಒಬ್ಬರ ಹತ್ರ ಬಡತನ ನೋವುಗಳನ್ನು, ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ನಮ್ಮ ಲೆವೆಲ್ಲೇ ಕಡಿಮೆ ಆಗುತ್ತೆ. ಸಿರಿತನ ಅಂತ ಹೇಳ್ಕೊಂಡ್ರೂ ನಮ್ಮ ಲೆವೆಲ್ ಕಡಿಮೆ ಆಗುತ್ತೆ. ಹೆಂಗೆ ಗೊತ್ತಾ? ಬೇಕಾಗಿರೋರಪ್ಪ ಅಂದ್ಬಿಟ್ಟು ನಮ್ಮ ಹತ್ರನೇ ಬರಲ್ಲ, ಜನಗಳು ದೂರ ಆಗಿಬಿಡ್ತಾರೆ. ಹಂಗೇನೆ ದೇವ್ರನ್ನ ವಿಚಾರವಾಗಿ ಗುಟ್ಟಾಗಿಟ್ಕೊಳ್ಳಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಖಂಡಿತ ಕಮೆಂಟ್ ಹಾಕಿ. ನಿಮಗಿಷ್ಟವಾಗಿರುವಂತಹ ಒಂದು ದೈವವನ್ನು ನಂಬಿ, ಯಾವತ್ತೂ ಯಾವ ದೇವರಾದ್ರೂ ನಿಮ್ಮನ್ನು ಕೈ ಬಿಡೋದಿಲ್ಲ. ಇಂಥದ್ದೇ ದೇವರಂತಲ್ಲ, ಒಂದು ಮೂಲೆಯಲ್ಲಿ ಒಂದು ಕಲ್ಲಿಟ್ಬಿಟ್ಟು ಕೈ ಮುಗಿದ್ರೂ ಸಹ ಆ ದೇವರು ಒಲಿತಾಳೆ. ನಂಬಿಕೆ ಅನ್ನೋದು ತುಂಬ ಮುಖ್ಯ. ನಂಬಿದ ಮೇಲೆ ಪ್ರಶ್ನೆ ಮಾಡೋದಕ್ಕೆ ಹೋಗಬೇಡಿ. ಅಷ್ಟೇನೇ ಹೇಳೋದು. ಗುಟ್ಟನ್ನು ಕಾಪಾಡ್ಕೊಳ್ಳಿ, ಖುಷಿಯಿಂದ ಇರಿ. ನಿಮ್ಗೆ ಏನೇ ಒಳ್ಳೆಯದಾಗಿತ್ತು ಅಂದರೆ ನಿಮ್ಮನ್ನು ನೀವು ಸಂತೋಷ ಪಟ್ಕೊಳ್ಳಿ. ಇನ್ನೊಬ್ರಿಗೆ ಹೇಳಿ ಅವ್ರು ಖುಷಿ ಪಡ್ತಾರೆ ಅನ್ನೋದು ಸುಳ್ಳಿನ ಮಾತು. ಹೊಟ್ಟೆ ಈಸಿಕೊಂಡು ಸಾಯ್ತಾ ಇರ್ತಾರೆ ಇನ್ನೊಬ್ರು ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ. ಮನಸ್ಸಿಗೆ ಯಾರಿಗಾದ್ರು ನೋವಾಗಿದ್ದರೆ ಖಂಡಿತ ನಾನು ಸಾರಿ ಕೇಳೋದಿಲ್ಲ, ಹೇಳಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.